ಮೊನ್ನೆ ನನ್ನ ಮಗಂಗೆ ಹೇಳ್ದೆ, ಬಾ ಮಗ ಇನ್ನೇನು ಆಷಾಢ ಶುರುವಾಯ್ತು, ಚಾಮುಂಡಿ ಬೆಟ್ಟದಲ್ಲಿ ಜಾಸ್ತಿ ಜನ ಸೇರ್ತಾರೆ, ಗಲೀಜ್ ಮಾಡ್ತಾರೆ, ಪ್ಲಾಸ್ಟಿಕ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಆಯ್ದಾಕ್ಬಿಟ್ಟು ಬರುವ ಅಂತ ಕರ್ದೆ. ಹೋಗವನ ಬರಲ್ಲ ಅಂತೂ ನನ್ ಕೂಸು. ಇದ್ಯಾಕಪ್ಪನೇ ಹಿಂಗಂದಿಯೇ ಅಂದೆ. ನೀ ಮೊನ್ನೆ ಯಾರ ಹತ್ರನೋ ಹೇಳ್ತಿದ್ಯಲ್ಲ, ನಾ ಕಾಲೇಜ್ಗೆ ಹೋಯ್ತಿದ್ದಾಗ್ಲೂ ಬೆಟ್ಟಕ್ಕೆ ಹೋಗಿ ಪ್ಲಾಸ್ಟಿಕ್ ಎತ್ತಾಕ್ತಿದ್ದೆ ಅಂತ. ಆಗ ನೀನು ಎತ್ತಾಕ್ತಿದ್ದೆ, ಈಗ ನಾನು ಎತ್ತಾಕೋದು. ಇಷ್ಟು ವರ್ಷ ಆದ್ರೂ ಇಷ್ಟೆಲ್ಲ ಹೇಳಿದ್ರು ಜನ ಬದ್ಲಾಗದೇ ಇಲ್ಲ ಅಂದ್ರೆ ಹೆಂಗೆ? ನಾ ಬರ್ಲಾ ಹೋಗು ಅಂತು. ನಾಳೆ ನನ್ನ ಮೊಮ್ಮಗು ಹತ್ರ ಬಾ ಮಗ ಪ್ಲಾಸ್ಟಿಕ್ ಆಯ್ದ್ಬಿಟ್ಟು ಬರೋಣ ಅಂದ್ರೆ ಅದು ಕನ್ನಡದಲ್ಲೋ ಇಂಗ್ಲಿಷಲ್ಲೋ ಒಟ್ನಲ್ಲಿ ಹಿಂಗೆ ಉಗಿತದೆ ಮಕ್ಕೆ. ಅಯ್ಯ ನಗ್ತಿರಲ್ಲ. ಎಷ್ಟು ಹೇಳಿದ್ರು ಅರ್ಶನಕ್ಕೊಂದು, ಕುಂಕುಮಕ್ಕೊಂದು, ಗಂಧದ ಕಡ್ಡಿ, ಕರ್ಪೂರ, ಹಣ್ಣು, ಹೂವು ಎಲ್ಲದಕ್ಕೂ ಪ್ಲಾಸ್ಟಿಕ್ ತರೋದು, ಚರ ಪರ ಅಂತ ಹರಿಯೋದು, ಸಿಕ್ಕಿದ ಕಡೆ ಎಸೆಯೋದು, ತಂದಿರೋದ್ನೆಲ್ಲ ಅಲ್ಲಿ ಇಲ್ಲಿ ಚೆಲ್ಲೋದು. ಅವ್ವ ತಾಯಿ ಒಳ್ಳೇದ್ ಮಾಡು ಅನ್ನೋದು. ಅಲ್ಲ ಕಣ್ಜನ್ರೆ, ನಿಮ್ಮಟ್ಟಿಯ ಗುಡಿಸಿ ಒರೆಸಿ ಸ್ವಚ್ಛ ಮಾಡ್ಕೊಂಡು ಬೆಟ್ಟಕ್ಕೆ ಹೋಗಿ ಆ ತಾಯಿ ವಾಸ ಮಾಡೋ ಮನೆನೆ ಗಲೀಜ್ ಮಾಡಾಕ್ಬಿಟ್ಟು ಬಂದ್ರೆ, ಅತ್ತಿಂದು ಅಲ್ಲಿರೋ ಪ್ರಾಣಿ ಪಕ್ಷಿ ಜೀವ ಬಿಟ್ಬಿಟ್ರೆ ಆ ಚಾಮುಂಡಿ ತಾಯಿ ನಿಮ್ಮ ಒಪ್ತಾಳ? ನಿಮ್ಗೆ ಒಳ್ಳೇದ್ ಮಾಡ್ತಾಳ? ಈಗೇನ್ ನಿಮ್ಗೆ ಅವಳೆ ಪ್ರತ್ಯಕ್ಷ ಆಗಿ ಕೈಲಿ ತ್ರಿಶೂಲ ಹಿಡ್ಕೊಂಡು ನಾಲ್ಗೆಯ ಚಾಚ್ಕೊಂಡು ಒಯ್ತಾ ಇರಿ, ಯಾರ್ಯಾರು ಪ್ಲಾಸ್ಟಿಕ್ ತಂದು ನನ್ನ ಮನೆ ಗಲೀಜ್ ಮಾಡ್ತಿರೋ ಅವರೆಲ್ಲ ಇಲ್ಲಿಂದ ತೊಲ್ಗೊಯ್ತಾ ಇರಿ ಅಂತ ಹೇಳ್ಬೇಕಾ ಅಂತ. ಕೈಲಿ ಸ್ಮಾರ್ಟ್ ಫೋನ್ ಬಂತು, ತೊಡೆಗ್ ಜೀನ್ಸ್ ಬಂತು, ತಲೆಗೆ ಬುದ್ಧಿ ಬರೋದು ಯಾವಾಗ ಅಂತೀವಿ. ಬೆಟ್ಟಕ್ಕೆ ಹೋಗಿ ಒಂಚೂರ್ ಗಲೀಜ್ ಮಾಡದೆ ವಾಪಸ್ ಬನ್ನಿ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತದೋ, ಅದು ಯಾವತ್ತು ಅರ್ಥ ಆಯ್ತದೋ ಚಾಮುಂಡಿ ನಿನ್ಗೆ ಗೊತ್ತು.